ಬಾಗಲಕೋಟೆಯಲ್ಲಿರುವಂತಹ ಕುರುಬಸಸ್ ಎನ್ವಿನ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಚರ್ಚೆಗೆ ತೆಗೆದುಕೊಂಡಂಥ ವಿಷಯ ಮೇ ಆ್ಯಂಡ್ ಮೈಟ್ ಅನ್ನೋ ಎರಡು ಆಕ್ಸಿಲರೀಸ್. ಈಗಾಗಲೇ ಸುಮಾರು 10 ವಿಡಿಯೋಗಳಲ್ಲಿ ಈ ಆಕ್ಸಿಲರಿ ಚರ್ಚೆಯನ್ನು ನಾವು ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಆಕ್ಸಿಲರಿಗಳನ್ನು ನಾವು ಈಗಾಗಲೇ ಚರ್ಚೆ ಮಾಡಿದ್ವಿ. ಈಗ ಈ ಎರಡು ಮೇ ಮೈಟ್ ಇವುಗಳನ್ನು ನಾವು ಯಾವ ಅರ್ಥದಲ್ಲಿ ಕನ್ನಡದಲ್ಲಿ ಬಳಸ್ತೀವಿ ಮತ್ತು ಅದನ್ನು ಇಂಗ್ಲೀಷಲ್ಲಿ ಹೆಂಗೆ ಅದನ್ನು ಅನುವಾದ ಮಾಡಿಕೊಳ್ಬೇಕು ಮೊದಲು ನೋಡೋಣ. ನಂತರದಲ್ಲಿ ಅದರ ಬೇರೆ ಬೇರೆ ಉಪಯೋಗಗಳು ಏನಿದಾವೆ ಮೇ ಮತ್ತು ಮೈಟ್ ಸ್ವಲ್ಪ ಸಂಕ್ಷಿಪ್ತವಾಗಿ ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈಗ ನೀವು ಇದನ್ನು ಕನ್ನಡದಲ್ಲಿ ಬಳಸಿದಾಗ ಕನ್ನಡ ವಾಕ್ಯ ನಿಮ್ಮ ಮನಸ್ಸಿನಲ್ಲಿ ಅಥವಾ ಬರ ರೂಪದಲ್ಲಿ ಸಿದ್ಧವಾದ ಮೇಲೆ ಆ ಕನ್ನಡ ವಾಕ್ಯನ ಇಂಗ್ಲಿಷ್ ಮಾಡೋಕ್ಕಿಂತ ಮುಂಚೆ ವರ್ಬ್, ಸಬ್ಜೆಕ್ಟ್, ಆಬ್ಜೆಕ್ಟ್ ದಯವಿಟ್ಟು ಮಾರ್ಕ್ ಮಾಡಿಕೊಡ್ರಿ. ನಿಮಗೆ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಯಾವುದು ಕನ್ನಡದಲ್ಲಿದೆ ಗೊತ್ತಾಗದೇನೆ ನೀವು ಏನೋ ತಿಳಿತು ಅಂತ ಕನ್ನಡದಲ್ಲಿ ಹೋದರೆ ಭಾಳಷ್ಟು ಸಲ ನೀವೇನೋ ಸರಿ ಮಾಡ್ಬೋದು ಅಂತ ಅನಿಸಿದ್ರು ಕೂಡ ಅದು ತಪ್ಪಾಗ್ಲಿಕ್ಕೆ ಸಾಧ್ಯ ಇರುತ್ತೆ. ಅದಕ್ಕೆ ನೀವು ಯಾವುದೇ ಕನ್ನಡವನ್ನು ವಾಕ್ಯ ರಚನೆ ಆದಮೇಲೆ ಇಂಗ್ಲೀಷ್ಗಿಂತ ಮುಂಚೆ ಅದನ್ನು ವರ್ಬ್, ಸಬ್ಜೆಕ್ಟ್, ಆಬ್ಜೆಕ್ಟ್ ಕಂಡುಹಿಡ್ಕೊಂಡು ಅದನ್ನು ನಿರ್ದಿಷ್ಟವಾದಂಥ ಇಂಗ್ಲೀಷ್ ಸೂತ್ರದಲ್ಲಿ ನಮಗೆ ಚರ್ಚೆ ಮಾಡಬೇಕು. ಈಗ ನಾವು ಒಂದು ವೇಳೆ ಈ ಕನ್ನಡ ವಾಕ್ಯ ಅವನು ಇಂದು ಬೆಂಗಳೂರಿಗೆ ಹೋಗಬಹುದು ಈ ಥರ ವಾಕ್ಯ ಬಂದಾಗ ನಾವು ಟೆನ್ಸ್ನಲ್ಲಿ ಏನು ಹೇಳ್ತೀವಿ? ಅವನು ಇಂದು ಬೆಂಗಳೂರಿಗೆ ಹೋಗುತ್ತಾನೆ, ಅವನು ಇಂದು ಬೆಂಗಳೂರಿಗೆ ಹೋದನು, ಅವನು ಇಂದು ಬೆಂಗಳೂರಿಗೆ ಹೋಗುತ್ತಿದ್ದಾನೆ ಅಂತ ಹೋಗುವ ಕ್ರಿಯೆಯ ಸಮಯವನ್ನು ಸೂಚಿಸಲಿಕ್ಕೆ ನಾವು ಟೆನ್ಸ್ ಅನ್ನು ಬಳಸ್ತೀವಿ. ಆದ್ರೆ ಇಲ್ಲಿ ಹೆಂಗಿದೆ ಅಂದ್ರೆ ಹೋಗಬಹುದು ಅಂದ್ರೆ ಇಲ್ಲಿ ಹೋಗುವ ಸಾಧ್ಯತೆ ಇದೆ. ಅದಕ್ಕೆ ನೆನ್ಪಿಟ್ಕೊಡ್ರಿ, ಈ ಮೇ ಮತ್ತು ಮೈಟ್ ಅನ್ನ ನಾವು ಬಹುದು ಅಂತ ಕನ್ನಡದಲ್ಲಿ ಬಳಸಿದಾಗ ಉದ್ದೇಶ ಏನಿರುತ್ತೆ ಅಂದ್ರೆ ಒಂದು ಕ್ರಿಯೆ ನಡೆಯುವ ಸಾಧ್ಯತೆಯನ್ನು ಹೇಳಲಿಕ್ಕೆ ತಗೊಂಡಿರ್ತೀವಿ. ಅದೇ ನಾವು ಹಿಂದಿನ ವಿಡಿಯೋದಲ್ಲಿ ಕ್ಯಾನ್ ಕುಡ್ ಬಳಸಿದ್ವಿ, ಅದು ಸಾಮರ್ಥ್ಯವನ್ನು ಹೇಳಲಿಕ್ಕೆ ಬಳಸ್ತೀವಿ. ಈಗ ಇಲ್ಲಿ ನಾವು ಬಹುದು ಅಂತ ಒಂದು ಶಬ್ದ ನಮ್ಮ ಕನ್ನಡದಲ್ಲಿ ಬಂದ್ರೆ ಅವನು ಇಂದು ನಮ್ಮ ಮನೆಗೆ ಬರಬಹುದು, ಅವನು ಈ ವರ್ಷ ಪರೀಕ್ಷೆಯನ್ನು ಪಾಸ್ ಆಗಬಹುದು, ಭಾರತ ಇಂದು ಪಂದ್ಯವನ್ನು ಗೆಲ್ಲಬಹುದು. ಹಿಂಗ ಬಹುದು ಅಂತ ಕನ್ನಡದಾಗ ಬಂದಾಗ ಈ ಬಹುದು ಅನ್ನೋದು ಒಂದು ಸಾಧ್ಯತೆನ ತೋರಿಸುತ್ತೆ. ಎಂತ ಸಾಧ್ಯತೆ ಅಂದ್ರೆ ಅದ್ರ ಹಿಂದಿರುವಂತ ಕ್ರಿಯೆ ನಡೆಯಬಹುದಾದ ಸಾಧ್ಯತೆನ ತೋರಿಸುತ್ತೆ. ಇಟ್ ಇಸ್ ಕಾಲ್ಡ್ ಪ್ರೊಬಬಿಲಿಟಿ ಇನ್ ಇಂಗ್ಲಿಷ್. ಪಾಸಿಬಿಲಿಟಿ ಇಸ್ ಕ್ವೈಟ್ ಡಿಫರೆಂಟ್ ಫ್ರಮ್ ಪ್ರೊಬಬಿಲಿಟಿ. ಸಂಭವನೀಯತೆ, ಸಾಧ್ಯತೆ ಪಾಸಿಬಿಲಿಟಿ, ಅಂಡ್ ಪ್ರೊಬಬಿಲಿಟಿ ಮೀನ್ಸ್ ಸಂಭವನೀಯತೆ, ಅದರ ಸಂಭವ, ಅದರ ಸಾಧ್ಯತೆ ಇದೆ ಅನ್ನೋ ಅರ್ಥದಲ್ಲಿ ನಾವು ಬಳಸ್ತೀವಿ. ಅದಕ್ಕೆ ನಮ್ಮ ಕನ್ನಡ ವಾಕ್ಯದಲ್ಲಿ ಬಹುದು ಅನ್ನೋ ಒಂದು ಶಬ್ದ ಬಂದ್ರೆ ಅಥವಾ ಬಹುದಿತ್ತು ಅನ್ನೋ ಒಂದು ಪಾಸ್ಟ್ ಟೆನ್ಸ್ ಅರ್ಥದಲ್ಲಿ ಆ ಪದ ಬಳಕೆಯಾಗಿದ್ರೆ ಅಲ್ಲಿ ಒಂದು ಕ್ರಿಯೆ ಇರುತ್ತೆ. ಆ ಕ್ರಿಯೆ ನಡೆಯುವ ಸಾಧ್ಯತೆಯನ್ನು ಹೇಳಲಿಕ್ಕೆ ಬಳಸ್ತಿರ್ತೀವಿ. ಈ ರೀತಿ ನಾವು ಕನ್ನಡ ವಾಕ್ಯವನ್ನ ರಚನೆ ಮಾಡ್ಕೊಂಡ್ಮೇಲೆ ಅದರಲ್ಲಿ ಮೇನ್ ವರ್ಬ್ ಹೋಗು, ಆಕ್ಸಿಲರಿ, ಇಲ್ಲಿ ಹೋಗೋ ಕ್ರಿಯೆ ಮಾಡೋರು ಅವನು, ಸಬ್ಜೆಕ್ಟ್, ಉಳಿದೆಲ್ಲ ಪದಗಳು ಆಬ್ಜೆಕ್ಟ್. ಈ ರೀತಿ ನಾವು ಕನ್ನಡ ವಾಕ್ಯವನ್ನ ಯಾವುದೇ ರೀತಿ ಹೇಳಿದ್ರು ಕೂಡ ಮಾರ್ಕ್ ಮಾಡಿಕೊಳ್ಬೇಕು. ಅದನ್ನ ಇಂಗ್ಲಿಷ್ ನಲ್ಲಿ ಈ ಸೂತ್ರಕ್ಕೆ ಅನುಗುಣವಾಗಿ ರಚನೆ ಆಗಬೇಕು. ಸಬ್ಜೆಕ್ಟ್, ಆಕ್ಸಿಲರೀಸ್, ಮೇನ್ ವರ್ಬ್, ಆಬ್ಜೆಕ್ಟ್. ಅದಕ್ಕೆ ನೋಡೋಣ. ಸಬ್ಜೆಕ್ಟ್ ಹಿ, ಆಕ್ಸಿಲರಿ ಬಹುದು ಅನ್ನೋದಕ್ಕೆ ಮೇ. ಇಲ್ಲಿ ಮೇನ್ ವರ್ಬ್ ಯಾವುದು? ಹೋಗು, ಗೋ. ಹಿ ಮೇ ಗೋ ಟು ಬೆಂಗಳೂರು ಟುಡೇ. ಅವನು ಇಂದು ಬೆಂಗಳೂರಿಗೆ ಹೋಗಬಹುದು. ಈ ಮೇ ಅಥವಾ ಮೈಟ್ ಅನ್ನ ನಾವು ಮೇ ಅನ್ನ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಬಳಸ್ತೀವಿ, ಮೈಟ್ ಅನ್ನ ಪಾಸ್ಟ್ ಟೆನ್ಸ್ ನಲ್ಲಿ ಬಳಸ್ತೀವಿ. ಸಬ್ಜೆಕ್ಟ್ ಸಿಂಗುಲರ್ ಇದ್ರು ಮೇ, ಪ್ಲೂರಲ್ ಇದ್ರು ಮೇ. ಐ ಮೇ, ವಿ ಮೇ, ಯು ಮೇ, ಹಿ ಮೇ, ಶಿ ಮೇ, ಇಟ್ ಮೇ, ರವಿ ಮೇ, ಸುಮಾ ಮೇ. ಯಾವ್ದಾದ್ರು ಸಬ್ಜೆಕ್ಟ್ ಬರಲಿ, ಬಹುದು ಅಂತ ಅರ್ಥ ಕನ್ನಡದಲ್ಲಿ ಇದ್ರೆ ಅದನ್ನ ಇಂಗ್ಲಿಷ್ ನಲ್ಲಿ ಮೇದಿಂದ ಆಗಬೇಕು. ಒಂದು ವೇಳೆ ನಮಗೆ ಬಹುದಿತ್ತು ಅನ್ನೋ ಅರ್ಥ ಪಾಸ್ಟ್ ಟೆನ್ಸ್ ಇದ್ದಾಗ ಮೈಟ್. ಆ ಪಾಸ್ಟ್ ಟೆನ್ಸ್ ನಲ್ಲಿ ಕೂಡ ಸಬ್ಜೆಕ್ಟ್ ಯಾವುದಿದ್ರು ಕೂಡ ನಾವು ಬಹುದಿತ್ತು ಅನ್ನೋ ಅರ್ಥದಲ್ಲಿ ಮೈಟ್ ಬಳಸ್ಬೇಕು. ಐ ಮೈಟ್, ವಿ ಮೈಟ್, ಯು ಮೈಟ್, ಹಿ ಮೈಟ್, ಶಿ ಮೈಟ್, ಇಟ್ ಮೈಟ್, ಸುಮಾ ಮೈಟ್, ಹಿ ಯಾವ್ದಾದ್ರು ವ್ಯಕ್ತಿ ಇರ್ಬೋದು. ಹಂಗೆ ವಾಕ್ಯ ಏನಂತ ನೋಡ್ರಿ, ಹಿ ಮೇ ಗೋ ಟು ಬೆಂಗಳೂರು ಟುಡೇ. ನೆಗೆಟಿವ್, ಹಿ ಮೇ ನಾಟ್ ಗೋ ಟು ಬೆಂಗಳೂರು ಟುಡೇ. ಅವನು ಇಂದು ಬೆಂಗಳೂರಿಗೆ ಹೋಗಲಿಕ್ಕಿಲ್ಲ. ನಾವು ಸಹಜ ಅವ ಇವತ್ತು ಬರ್ಲಿಕ್ಕಿಲ್ಲ
ಆಕಿ ಇವತ್ತು ನಮ್ಮನ್ನ ಭೇಟಿ ಆಗ್ಲಿಕ್ಕಿಲ್ಲ ಅಂದ್ರೆ ಆಗೋ ಸಾಧ್ಯತೆ ಇಲ್ಲ. ಅದಕ್ಕೆ ನೋಡ್ರಿ, ಹೋಗಬಹುದು ಹೋಗ್ಲಿಕ್ಕಿಲ್ಲ ಹಿಂಗ್ ತಗೊಳ್ಬೇಕಿದ್ರೆ ಕನ್ನಡದವರು. ಅದನ್ನೇ ಮೇ ಈ ಗೋ ಟು ಬೆಂಗಳೂರು ಟುಡೇ, ಅವನು ಇಂದು ಬೆಂಗಳೂರಿಗೆ ಹೋಗಬಹುದೇ ಪ್ರಶ್ನೆ. ಆದ್ರೆ ಅದನ್ನೇ ನೋಡ್ರಿ ಕನ್ನಡದಾಗ ನೆಗೆಟಿವ್ ಇಂಟರಾಗೇಟಿವ್ ಸಾಧ್ಯತೆ, ಅವನು ಇಂದು ಬೆಂಗಳೂರಿಗೆ ಹೋಗಬಹುದು ಇಲ್ಲವೇ, ಇದು ಇಲ್ಲ. ಯಾಕಂದ್ರೆ ನೆಗೆಟಿವ್ ಅನ್ನೋದೇ ಒಂದು ಪ್ರೊಬಬಿಲಿಟಿ, ಸಂಭವನೀಯತೆ, ಸಾಧ್ಯತೆ. ಅದರ ಮತ್ತೆ ನೆಗೆಟಿವ್ ಇಂಟರಾಗೇಟಿವ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆದ್ರಿಂದ ಈ ಮೇ ಅಥವಾ ಮೈಟ್ ಅನ್ನು ಬಳಸಿದ್ರೆ ಅದರಲ್ಲಿ ನೆಗೆಟಿವ್ ಇಂಟರಾಗೇಟಿವ್ ವಾಕ್ಯ ಮಾಡಬಾರ್ದು. ಅದಕ್ಕೆ ಮೇಯಿಂಟ್ ಅನ್ನೋಕೆ ಹೋಗ್ಬೋದು ಅಥವಾ ಮೈಂಟಿಂಟ್ ಅಂತ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ಅಫರ್ಮೇಟಿವ್, ನೆಗೆಟಿವ್, ಇಂಟರಾಗೇಟಿವ್ ಮೂರೇ ವಾಕ್ಯಗಳ ಸಾಧ್ಯತೆ. ಕನ್ನಡದಲ್ಲಿ ಅವನು ಇಂದು ಬೆಂಗಳೂರಿಗೆ ಹೋಗಬಹುದು, ಅವನು ಇಂದು ಬೆಂಗಳೂರಿಗೆ ಹೋಗಲಿಕ್ಕಿಲ್ಲ, ಅವನು ಇಂದು ಬೆಂಗಳೂರಿಗೆ ಹೋಗಬಹುದೇ. ಇದು ಮೇ ಅನ್ನ ಪ್ರೆಸೆಂಟ್ ನಾವು ಬಳಸಿದಾಗ ಈ ರೀತಿ ವಾಕ್ಯ ರಚನೆ ಇರುತ್ತೆ. ಅಫರ್ಮೇಟಿವ್, ನೆಗೆಟಿವ್ ಮತ್ತು ಇಂಟರಾಗೇಟಿವ್. ಅದನ್ನು ನಾವು ಮೇದ ಪಾಸ್ಟ್ ಟೆನ್ಸ್ ಆಗಿ ಮೈಟ್ ಬಳಸ್ತೀವಿ. ಮೈಟ್ ಬಳಸಿದ್ರೆ ಅದೇ ತರ, ಏನು ಈ ಮೈಟ್ ಗೋ ಟು ಬೆಂಗಳೂರು ಎಸ್ಟರ್ಡೇ ಅನ್ಬೋದು, ಟುಡೇ ಅನ್ಬೋದು. ಈ ಮೈಟ್ ನಾಟ್ ಗೋ ಟು ಬೆಂಗಳೂರು ಟುಡೇ, ಮೈಟ್ ಹಿ ಗೋ ಟು ಬೆಂಗಳೂರು ಟುಡೇ. ಸ್ವಲ್ಪ ಲಕ್ಷ ಕೊಡಿ. ಅವನು ಇಂದು ಬೆಂಗಳೂರಿಗೆ ಹೋಗಬಹುದಿತ್ತು, ನಿನ್ನೆ ಹೋಗಬಹುದಿತ್ತು, ಎರಡು ಅನ್ಬೋದು. ಅವನು ಇಂದು ಬೆಂಗಳೂರಿಗೆ ಹೋಗಬಹುದಾಗಿದ್ದಿಲ್ಲ, ಅವನು ಇಂದು ಬೆಂಗಳೂರಿಗೆ ಹೋಗಬಹುದಿತ್ತೆ. ನೋಡ್ರಿ, ಮೈಟ್ ತಗೊಂಡು ಬಹುದಿತ್ತು ಅನ್ನೋ ಅರ್ಥಕ್ಕೆ ಪಾಸ್ಟ್ ಟೆನ್ಸ್ನೆಲ್ಲ ಮೈಟ್ ಬಳಸಿದ್ವಿ. ಆದರೆ ನಾನು ಬಹಳಷ್ಟು ವಿಡಿಯೋಗಳಲ್ಲಿ ಬಹಳ ಸೂಕ್ಷ್ಮವಾದ ವಿಚಾರಗಳನ್ನು ನಂತರದಲ್ಲಿ ತಿಳಿಸ್ತಾ ಇರ್ತೀನಿ. ಅದಕ್ಕೆ ಇಲ್ಲಿ ಒಂದು ಸೂಕ್ಷ್ಮತೆ ಏನಂದ್ರೆ, ನಾವು ಈಗ ಮೇದ ಪಾಸ್ಟ್ ಟೆನ್ಸ್ ಆಗಿ ಮೈಟ್ ಬಳಸಿದೀವಿ ಅಂತ ಹೇಳಿದೆ. ಆದರೆ ಮೈಟ್ ಅನ್ನ ಪ್ರೆಸೆಂಟ್ ಬಳಸಬಹುದು, ಪಾಸ್ಟ್ ಟೆನ್ಸ್ ಬಳಸಬಹುದು. ನಾನು ಹೇಳಿದ್ದೀನಿ ನಿನ್ನೆ ಕ್ಯಾನ್ ಕೂಡ ಹೇಳುವಾಗ, ಹಂಗೆ ಇಲ್ಲಿ ಕೂಡ ಹೇಳ್ತೀನಿ. ಈ ಮೈಟ್ ಗೋ ಟು ಬೆಂಗಳೂರು ಟುಡೇ ಅನ್ನೋದನ್ನ ನಾವು ಪ್ರೆಸೆಂಟ್ ಬಳಸಬಹುದು, ಅದನ್ನ ಪಾಸ್ಟ್ ಟೆನ್ಸ್ ಬಳಸಬಹುದು. ಆದ್ರೆ ನಿಮಗೊಂದು ಸಂದೇಹ ಕಾಡೋದೇನಂದ್ರೆ, ಈ ವಾಕ್ಯಗೆ ನಾವು ಪ್ರೆಸೆಂಟ್ ಟೆನ್ಸ್ ಅಂತ ತಿಳ್ಕೋಬೇಕು, ಪಾಸ್ಟ್ ಟೆನ್ಸ್ ಅಂತ ತಿಳ್ಕೋಬೇಕು. ಇಂಥ ಸಂದರ್ಭದಲ್ಲಿ ಮೈಟ್ ಬಳಕೆ ಆದಂತ ಸೆಂಟೆನ್ಸಿನ ಹಿಂದೆ ಪ್ರೆಸೆಂಟ್ ಟೆನ್ಸ್ ಇತ್ತಂದ್ರೆ ಈ ವಾಕ್ಯದಲ್ಲಿ ಬಂದಿರುವಂತ ಮೈಟ್ ಕೂಡ ಪ್ರೆಸೆಂಟ್ ಟೆನ್ಸ್. ನೋಡ್ರಿ, he has got some work in Bangalore, he might go to Bangalore today. ಅವನಿಗೆ ಇವತ್ತು ಬೆಂಗಳೂರಾಗ ಒಂದು ಕೆಲಸ ಐತಿ, ಅವ ಇವತ್ತು ಬೆಂಗಳೂರಿಗೆ ಹೋಗಬಹುದು. ಕೆಲಸ ಐತಿ ಪ್ರೆಸೆಂಟ್ ಟೆನ್ಸ್, ಅದಕ್ಕೆ ಅವ ಬೆಂಗಳೂರಿಗೆ ಇವತ್ತು ಹೋಗಬಹುದು, ಅಲ್ಲಿ ಪ್ರೆಸೆಂಟ್ ಟೆನ್ಸ್. ಈ ರೀತಿ ಮೈಟ್ ಬಳಕೆ ಆದಂತ ವಾಕ್ಯದ ಹಿಂದಿನ ವಾಕ್ಯ ಪ್ರೆಸೆಂಟ್ ಟೆನ್ಸ್ ಇತ್ತಂದ್ರೆ ಇದು ಕೂಡ ಪ್ರೆಸೆಂಟ್ ಟೆನ್ಸ್. ಅದೇ ಪಾಸ್ಟ್ ಟೆನ್ಸ್ ಇತ್ತಂದ್ರೆ ನೋಡ್ರಿ, ಈ ಹ್ಯಾಡ್ ಸಮ್ ವರ್ಕ್ ಇನ್ ಬೆಂಗಳೂರು, ಈ ಮೈಟ್ ಗೋ ಟು ಬೆಂಗಳೂರು ಎಸ್ಟರ್ಡೇ. ಅವಂಗ ನಿನ್ನೆ ಸ್ವಲ್ಪ ಬೆಂಗಳೂರ ಕೆಲಸ ಇತ್ತು, ಅದಕ್ಕೆ ನಿನ್ನೆ ಅವ ಹೋಗಬಹುದಿತ್ತು. ಅದಕ್ಕೆ ನೆನಪಿಟ್ಕೊಡ್ರಿ, ಈ ಮೇದ ಪಾಸ್ಟ್ ಟೆನ್ಸ್ ಆಗಿ ಬಳಸಬಹುದು, ಪಾಸ್ಟ್ ಟೆನ್ಸ್ ಬಳಸಬಹುದು. ಅದು ಪ್ರೆಸೆಂಟ್ ಪಾಸ್ಟ್ ಅಂತ ನಿರ್ಧಾರ ಆಗೋದು ಹಿಂದಿನ ವಾಕ್ಯದ ಮೇಲೆ ನಿಂತಿರುತ್ತೆ. ಹಿಂದಿನ ವಾಕ್ಯ ಪ್ರೆಸೆಂಟ್ ಇದ್ರೆ ಮೈಟ್ ಪ್ರೆಸೆಂಟ್ ಟೆನ್ಸ್, ಮೈಟ್ ಅದು ಹಿಂದಿನ ವಾಕ್ಯ ಪಾಸ್ಟ್ ಟೆನ್ಸ್ ಇದ್ರೆ ಪಾಸ್ಟ್ ಟೆನ್ಸ್. ಅವಾಗ ನೋಡ್ರಿ, ಅದು ಪ್ರೆಸೆಂಟ್ ಟೆನ್ಸ್ ಇದ್ರೆ ಮೈಟ್ ಅನ್ನ ನಾವು ಪ್ರೆಸೆಂಟ್ ಟೆನ್ಸ್ ತೊಗೊಳ್ಬೇಕು. ನೋಡ್ರಿ, he has got some work in Bangalore today, he might go to Bangalore today. ಅವಂಗ ಇವತ್ತು ಬೆಂಗಳೂರಾಗ ಸ್ವಲ್ಪ ಕೆಲಸ ಐತಿ, ಅವ ಇವತ್ತು ಬೆಂಗಳೂರಿಗೆ ಹೋಗಬಹುದು, ಪ್ರೆಸೆಂಟ್ ಟೆನ್ಸ್ ತಗೊಳ್ಬೇಕು. ಪಾಸ್ಟ್ ಟೆನ್ಸ್ ಇದ್ದಾಗ ಹೋಗಬಹುದಿತ್ತು ಅಂತ ತಗೊಳ್ಬೇಕು. ಅದಕ್ಕೆ ನೆನ್ಪಿಟ್ಕೊಳ್ರಿ, ಮೇದ ಪಾಸ್ಟ್ ಆಗಿ ಮೈಟ್ ಅಂತ ಏನಿಲ್ಲ, ಮೈಟ್ ನಾವು ಪ್ರೆಸೆಂಟ್ ಟೆನ್ಸ್ ಬಳಸಬಹುದು, ಪಾಸ್ಟ್ ಟೆನ್ಸ್ ಬಳಸಬಹುದು. ಇನ್ನೊಂದು ಸಣ್ಣ ಸಮಸ್ಯೆ ನಿಮ್ಗೆ ಕಾಣೋದ್ರಿಂದ, ಆಗ ನಿಜವಾಗ್ಲೂ ಪಾಸ್ಟ್ ಟೆನ್ಸ್ ಫಾರ್ಮ್ ಯಾವುದು? ಅದಕ್ಕೆ ನಾ ಹೇಳ್ತೀನಿ ನೋಡ್ರಿ, ಪಾಸ್ಟ್ ಟೆನ್ಸ್ ಮೇದ ನಿಜವಾಗ್ಲೂ ಪಾಸ್ಟ್ ಟೆನ್ಸ್ ಫಾರ್ಮ್ ಮೈಟ್ ಹ್ಯಾವ್, ಮೇ ನಾಟ್, ಪಿಪಿ ಫಾರ್ಮ್. ಇದು ಪಕ್ಕ. ಇದ್ರ ಹಿಂದಿನ ವಾಕ್ಯ ಮುಂದಿನ ವಾಕ್ಯ ಏನು ಇಲ್ಲ. ಇದೇ ವಾಕ್ಯದಲ್ಲಿ ಈ ರೀತಿ ಇದ್ರೆ ಇದು ಪಕ್ಕ ಪಾಸ್ಟ್ ಟೆನ್ಸ್. ನೋಡಿ ಏನಾಗುತ್ತೆ, ಈ ಮೈಟ್ ಹ್ಯಾವ್ ಗಾನ್ ಟು ಬೆಂಗಳೂರು ಎಸ್ಟರ್ಡೇ, ಅವನು ನಿನ್ನೆ ಬೆಂಗಳೂರಿಗೆ ಹೋಗಬಹುದಿತ್ತು. ಈ ಮೈಟ್ ನಾಟ್ ಹ್ಯಾವ್ ಗಾನ್ ಟು ಬೆಂಗಳೂರು ಎಸ್ಟರ್ಡೇ, ಅವನು ನಿನ್ನೆ ಬೆಂಗಳೂರಿಗೆ ಹೋಗಬಹುದಾಗಿದ್ದಿಲ್ಲ.
ಮೈಟ್ ಹ್ಯಾವ್ ಗಾನ್ ಟು ಬೆಂಗಳೂರು ಎಸ್ಟರ್ಡೇ, ಅವನು ನಿನ್ನೆ ಬೆಂಗಳೂರಿಗೆ ಹೋಗಬಹುದಿತ್ತೆ. ಈ ಮೈಟ್ ಹ್ಯಾವ್ ಹಿಂದಿನ ವಾಕ್ಯ ಯಾವುದೇ ಇರಲಿ, ಈ ವಾಕ್ಯದಲ್ಲಿ ಮೈಟ್ ಹ್ಯಾವ್ ಬಳಕೆ ಆಗಿದ್ರೆ ಅದು ಖಂಡಿತವಾಗಿಯೂ ಪಾಸ್ಟ್ ಟೆನ್ಸ್ ನಲ್ಲಿ ಅರ್ಥ ಮಾಡ್ಕೊಳ್ಳೋದು. ಈ ರೀತಿ ನಾವು ಮೇ ಅನ್ನ ಬಹುದು ಅನ್ನೋ ಅರ್ಥದಲ್ಲಿ ಅದು ಪಾಸ್ಟ್ ಟೆನ್ಸ್ ಅರ್ಥದಲ್ಲಿ ಬಹುದಿತ್ತು. ಈ ಮೇ ಮತ್ತು ಮೈಟ್ ಅನ್ನ ನಾವು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಬಳಸಬಹುದು, ಪಾಸ್ಟ್ ಟೆನ್ಸ್ ಬಳಸಬಹುದು. ನಿಜವಾದ ಪಾಸ್ಟ್ ಟೆನ್ಸ್ ಅನ್ನ ಮೈಟ್ ಹ್ಯಾವ್ ಮೇನ್ಯುವಲ್ PP ಫಾರ್ಮ್ ನಲ್ಲಿ ಇಟ್ಕೊಳ್ಬೇಕು. ಇದು ಸಹಜವಾಗಿ ನಮಗೆ ಮೇ ಮತ್ತು ಮೈಟ್ಗಳ ಬಳಕೆ ಬರ್ತಾರೆ. ಇನ್ನ ಈ ಮೇ ಮೈಟ್ ಅನ್ನ ನಾವು ಸರಳವಾಗಿ ಬೇರೆ ಬೇರೆ ಅರ್ಥಗಳಲ್ಲಿ ಹೆಂಗ್ ಬಳಸ್ತೀವಿ ನೋಡೋಣ. ಒಂದೊಂದು ಈ ಕಡೆ ನೋಡಿ, ಇದನ್ನ ಪಾಸಿಬಿಲಿಟಿ ಹೇಳಿಕೆ ಬಳಸ್ತೀವಿ. ಅಂದ್ರೆ ಸಾಧ್ಯತೆಯನ್ನ ಹೇಳಲಿಕ್ಕೆ, ಒಂದು ಕ್ರಿಯೆಯ ಸಾಧ್ಯತೆಯನ್ನ ಹೇಳಲಿಕ್ಕೆ ಬಳಸ್ತೀವಿ. ನೋಡಿ, ಶಿ ಮೇ ಕಮ್ ಟುಡೇ, ಅವಳು ಇಂದು ಬರಬಹುದು, ಅವಳು ಇಂದು ಆಸ್ಪತ್ರೆಗೆ ಹೋಗಬಹುದು. ಶಿ ಮೇ ಗೋ ಟು ಹಾಸ್ಪಿಟಲ್ ಟುಡೇ. ಓಕೆ, ಇಟ್ ಮೈಟ್ ರೈನ್ ಟುಡೇ, ಇವತ್ತು ಮಳೆ ಬರಬಹುದು. ಈ ಆಕ್ಸಿಲರಿ ಚಾಪ್ಟರ್ ಅನ್ನೋದೇ ಬಹಳ ಸೂಕ್ಷ್ಮವಾದಂತ, ಯಾಕಂದ್ರೆ ಈ ಆಕ್ಸಿಲರಿ ಇನ್ನೊಂದು ಹೆಸರು ಮಾಡೆಲ್ಸ್ ಅಂತೀವಿ. ಈ ಮಾಡೆಲ್ಸ್ ಅಂದ್ರೆ ನಮ್ಮ ಮೂಡುಗಳನ್ನ, ನಮ್ಮ ಭಾವನೆಗಳನ್ನ ಹೇಳುವಂತ. ಈಗ ನೋಡೋಣ, ಮೇ ಅರ್ಥದಲ್ಲಿ ಪ್ರೆಸೆನ್ಸ್ ಬಳಸಿದ್ವಿ, ಈಗ ಮೈಟು ಬಳಸಿದೀನಿ. ನೋಡ್ರಿ ಏನಾಗುತ್ತೆ, ಇಂದು ಮಳೆ ಬರಬಹುದು. ಆದ್ರೆ ಇದು ಪ್ರೆಸೆನ್ಸ್ನೇ ನೋಡಿ, ನಾನು ಹೇಳಿದೀನಿ ಮೈಟ್ ಅನ್ನ ಪ್ರೆಸೆನ್ಸ್ ಅಲ್ಲಿ ಬಳಸಬಹುದು, ಪಾಸ್ಟ್ ಟೆನ್ಸ್ ಅಲ್ಲಿ ಬಳಸಬಹುದು. ಇಲ್ಲಿ ಇದು ಪಾಸ್ಟ್ ಟೆನ್ಸ್ ಇಲ್ಲ, ಪ್ರೆಸೆಂಟ್ ಟೆನ್ಸ್. ಇಂದು ಮಳೆ ಬರಬಹುದು. ಆದ್ರೆ ನೆನ್ಪಿಟ್ಕೊಡ್ರಿ, ಮೇ ನಾನು ಬಳಸಿದಾಗ ಅವಳು ಇಂದು ಬರಬಹುದು ಅನ್ನೋ ಏನೋ ಒಂದು ಸಂಶಯ, ಒಂದು ಸಂಭವನೀಯತೆ ಇರ್ತಲ್ಲ, ಅದಕ್ಕಿಂತ ದೊಡ್ಡ ಸಂದೇಹ, ಅತಿ ಬಹಳ ಸಂದೇಹ, ಸಂಶಯ ಇದ್ದಾಗ ಮೈಟ್ ಬಳಸ್ತೀವಿ. ಶಿ ಮೈಟ್ ಕಮ್ ಟುಡೇ, ಅಕ್ಕಿ ಇವತ್ತು ಬರಬಹುದು. ಅಕ್ಕಿ ಬರಬಹುದು ಅಂತ ಮೇ ಬಳಸಿದಾಗ ಸ್ವಲ್ಪ ನಿರ್ದಿಷ್ಟತೆ ಇರುತ್ತೆ, ಆದ್ರೆ ಸಂಪೂರ್ಣವಾಗಿ ಅಧೈರ್ಯ ಅಥವಾ ಸಂಶಯ ಜಾಸ್ತಿ ಆದಾಗ ನಾವು ಮೈಟ್ ಬಳಸ್ತೀವಿ. ಇದೇ ವ್ಯತ್ಯಾಸ ನೋಡ್ರಿ. ಮೇ ಮೈಟ್ ಅನ್ನ ನಾವು ನೋಡ್ಲಿಕ್ಕೆ, ಸಾಧ್ಯತೆಯನ್ನು ಬಳಸಲಿಕ್ಕೆ ಬಹುದು ಅನ್ನೋ ಅರ್ಥದಲ್ಲಿ ಬಳಸಿದ್ರು ಕೂಡ ಮೇಕ್ಕಿಂತಲೂ ಕಡಿಮೆ ಪಾಸಿಬಿಲಿಟಿ ತೋರಿಸುತ್ತೆ. ಯಾವುದು? ಮೈಟ್. ಇಟ್ ಮೈಟ್ ರೈನ್ ಟುಡೇ, ಹೆಚ್ಚು ಕಡಿಮೆ ಅಂದ್ರೆ ಬರ್ಲಿಕ್ಕಿಲ್ಲ ಅನ್ನೋ ಅರ್ಥದಲ್ಲಿ ಬರಬಹುದು ಅಂತ ಬಳಸಿರ್ತೀವಿ. ಇದು ನಿಮ್ಗೆ ತಿಳಿಬೇಕಾದ್ರೆ ಬಾರಿ ಬಾರಿ ಈ ವಿಡಿಯೋ ಇಲ್ಲಿ ಕೊಟ್ಟಂತ ಉದಾಹರಣೆಗಳನ್ನು ನೀವು ತಿಳಿತಾ ಹೋದಾಗ ಗೊತ್ತಾಯ್ತು. ಒಂದೇ ಸಾರಿ ತಿಳಿದಿದೆ. ಇಟ್ ಮೈಟ್ ರೈನ್ ಟುಡೇ, ಇವತ್ತು ಮಳೆ ಬರಬಹುದು. ಇಟ್ ಮೇ ರೈನ್ ಟುಡೇ ಅಂದ್ರೆ ಸ್ವಲ್ಪ ಸಾಧ್ಯತೆ ಜಾಸ್ತಿ ಇದೆ, ಬರಬಹುದಾದಂತ ಸಾಧ್ಯತೆ. ಆದ್ರೆ ಮೈಟ್ ಹಾಕಿದಾಗ ಬಹಳ ಕಡಿಮೆ ಇದೆ ಸಾಧ್ಯತೆ. ಇದು ನೆನಪಿಟ್ಕೊ. ಈ ರೀತಿ ಮೇ ಮತ್ತು ಮೈಟ್ ಅನ್ನ ಸಾಧ್ಯತೆ ನೀಡಲಿಕ್ಕೆ ಬಳಸ್ತೀವಿ. ಅಲ್ಲಿ ವಾಕ್ಯ ಇದೇ ಇರುತ್ತೆ, ಸಬ್ಜೆಕ್ಟ್, ಆಕ್ಸಿಲರಿ, ಮೇನ್ ವರ್ಬ್, ಆಬ್ಜೆಕ್ಟ್. ಇನ್ನ ಟು ಎಕ್ಸ್ಪ್ರೆಸ್ ವಿಶ್, ಇದು ಬಹಳ ಕಡೆ ನೋಡಿರ್ತೀವಿ. ನಿಮ್ಮ ಒಂದು ಆಶಯವನ್ನ ವ್ಯಕ್ತ ಮಾಡಲಿಕ್ಕೆ ಮೇ ಬಳಸ್ತೀವಿ. ನೋಡ್ರಿ, ಮೇ ಗಾಡ್ ಬ್ಲೆಸ್ ಯು, ದೇವರು ನಿನಗೆ ಆಶೀರ್ವದಿಸಲಿ, ದೇವರು ನಿನಗೆ ಒಳ್ಳೆಯದು ಮಾಡಲಿ, ದೇವರು ನಿನಗೆ ಕೃಪೆ ತೋರಲಿ. ಮೇ ಗಾಡ್ ಬ್ಲೆಸ್ ಯು. ನೋಡ್ರಿ, ನೀವು ಏನಾರ ಈ ಮೇ ಅರ್ಥವನ್ನ ತಗೊಂಡೇ ನೀವು ಬಳಸಿದ್ರೆ ಇದು ಏನೇನಿಲ್ಲ, ವಾಕ್ಯ ರಚನೆ ಬಹಳ ಪೂರ್ಣ ಬದಲಾಗಿ. ಗಾಡ್ ಮೇ ಬ್ಲೆಸ್ ಯು, ದೇವರು ನಿಮಗೆ ಆಶೀರ್ವದಿಸಬಹುದು, ಸ್ಟೇಟ್ಮೆಂಟ್. ಆದ್ರೆ ಅದನ್ನೇ ಮೇ ಮಾಡಿಕೊಂಡು ಮೊದಲಿಗೆ ಪ್ರಾರಂಭದಲ್ಲಿ ತಗೊಂಡು ಮೇ ಗಾಡ್ ಬ್ಲೆಸ್ ಯು ಅನ್ನೋದು ದೇವರು ನಿನಗೆ ಒಳ್ಳೆಯದು ಮಾಡಲಿ ಅನ್ನೋ ನನ್ನ ಆಶಯ. ಹಂಗೆ ಇನ್ನೊಂದು ಹಾಕಿ ಮೇ ಗುಡ್ ಲಕ್ ಕಿಸ್ ಯು, ಭಾಗ್ಯ ನಿನ್ನನ್ನು ಚುಂಬಿಸಲಿ, ಅಂದ್ರೆ ನಿನಗೆ ಭಾಗ್ಯ ಸಿಗಲಿ ಅನ್ನೋ ಆಶಯ. ಈ ರೀತಿ ಮೇ ಅನ್ನ ನಾವು ವಿಷಯನ ವ್ಯಕ್ತ ಮಾಡಲಿಕ್ಕೆ, ಅಂದ್ರೆ ಆಶಯವನ್ನ ವ್ಯಕ್ತ ಮಾಡಲಿಕ್ಕೆ, ಅದನ್ನ ನಾವು ಮೈಟ್ ಬಳಸಬಹುದು. ಮೈಟ್ ಸಕ್ಸಸ್ ಬಿ ಯುವರ್ಸ್. ನೋಡ್ರಿ, ಯಶಸ್ಸು ನಿನ್ನದಾಗಲಿ, ಅಲ್ಲಿ ಬಹುದನ್ನು ಅರ್ಥ ಬರೋದಿಲ್ಲ. ನೋಡ್ರಿ, ದೇವರು ನಿನಗೆ ಆಶೀರ್ವದಿಸಲಿ, ಭಾಗ್ಯ ನಿನಗೆ ಮುದ್ದಿಸಲಿ, ಹಾಗೆ ಇಲ್ಲಿ ಯಶಸ್ಸು ನಿನ್ನದಾಗಲಿ, ಇಲ್ಲಿ ಬಹುದನ್ನು ಅರ್ಥನೇ ಇಲ್ಲ. ಆ ಅರ್ಥದಲ್ಲಿ ನಾವು ಯಾಕೆ ಬಳಸ್ತೀವಿ ಅಂದ್ರೆ ಅಲ್ಲಿ ನಮ್ಮ ಆಶಯವನ್ನ ವ್ಯಕ್ತ ಮಾಡ್ಲಿಕ್ಕೆ ಬಳಸ್ತೀವಿ. ಬಹಳ ಸೂಕ್ಷ್ಮವಾಗಿ ಗೊತ್ತಿರಬೇಕು.
ಭಾಷೆಯ ಸಾಧ್ಯತೆಗಳನ್ನ ನಾವು ಅರ್ಥ ಮಾಡ್ಕೋತ ಹೋದಾಗ ನಮ್ಮ ಭಾಷೆ ಚೆನ್ನಾಗಿ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ. ಈ ರೀತಿ ಮೇ ಅಥವಾ ಮೈಟ್ ಅನ್ನ ವಿಷನ್, ಆಶಯವನ್ನು ವ್ಯಕ್ತ ಮಾಡಲಿಕ್ಕೆ ಬಳಸ್ಬೋದು. ಇನ್ನು ಮುಂದಿನ ಪರ್ಮಿಷನ್, ಅಂದ್ರೆ ನಾನು ಏನೋ ಒಂದು ಕ್ರಿಯೆ ಮಾಡ್ಬೇಕಂತೀನಿ, ಆ ಕ್ರಿಯೆ ಮಾಡಲಿಕ್ಕೆ ಅಲ್ಲಿ ಇದ್ದಂಥ ವ್ಯಕ್ತಿಯ ಅನುಮತಿಯನ್ನು ಪಡ್ಕೊಳ್ಳಿಕ್ಕೆ ಇದು ಬಳಸ್ತೀವಿ. ನಾವು ಈಗಾಗಲೇ ನೋಡಿದೀವಿ, ಶಾಲ್ ಬಳಸಿದೀವಿ, ಕ್ಯಾನ್ ಬಳಸಿದೀವಿ, ಆಮೇಲೆ ವಿಲ್ ಕೂಡ ಬಳಸಿದೀವಿ, ವುಡ್ ಕೂಡ ಬಳಸಿದೀವಿ. ಹಾಗೆ ಮೇ ಕೂಡ ಬಳಸ್ಬೋದು. ಮೇ ಐ ಕಮ್ ಇನ್ ಸರ್, ನಾನು ಒಳಗೆ ಬರಬಹುದೇ ಸರ್, ಇದು ಬಹಳ ಪಾಪ್ಯುಲರ್ ಸ್ಟೇಟ್ಮೆಂಟ್. ಈ ರೀತಿ ವಿದ್ಯಾರ್ಥಿಗಳು ಕ್ಲಾಸಿನ ಮಧ್ಯದಲ್ಲಿ ಗುರುಗಳಿಗೆ ಅಪ್ಪಣೆ ಅಂದ್ರೆ ಅನುಮತಿ ತಗೊಂಡು ಬರ್ಬೇಕಾದ ಇದನ್ನು ಬಳಸ್ತೀವಿ. ಮೇ ಐ ಕಮ್ ಇನ್ ಸರ್, ಅಪ್ಪಿತಪ್ಪಿ ಮೇ ಐ ಕಮಿಂಗ್ ಅಲ್ಲಿ ಅಥವಾ ಕೇಮ್ ಆಗಲಿ ಸಾಧ್ಯತೆ ಇಲ್ಲ. ಮೇ ಐ ಕಮ್ ಇನ್ ಸರ್, ನಾನು ಒಳಗೆ ಬರಬಹುದೇ ಸರ್. ಮೇ ಐ ಓಪನ್ ದ ಡೋರ್, ನಾನು ಬಾಗಿಲನ್ನು ತೆಗೆಯಬಹುದೇ, ಅಂದ್ರೆ ತೆಗಿಲಿಕ್ಕೆ ನೀವು ಅನುಮತಿ ಕೊಡಿ ಅನ್ನೋ ನನ್ನ ಅನುಮತಿಯನ್ನ ಕೇಳಿಕ್ಕೆ ನಾವು ಮೇ ಬಳಸ್ತೀವಿ. ಇದು ಪಕ್ಕ ನೆನ್ಪಿಟ್ಕೊಂಡು. ಇನ್ನ ಬಹಳ ಇಂಪಾರ್ಟೆಂಟ್, ಬಹಳ ಕಡೆ ಬಳಸಿರ್ತೀವಿ, ಪಾಸ್ಟ್ ಪಾಸಿಬಿಲಿಟಿ ಅಂತೀವಿ. ಪಾಸಿಬಿಲಿಟಿ ಅಂದ್ರೆ ಹಿಂದಿನ ಸಾಧ್ಯತೆಯನ್ನ, ಒಂದು ಕ್ರಿಯೆ ನಡೆಯಬಹುದಾದ ಹಿಂದಿನ ಸಾಧ್ಯತೆಯನ್ನ ಅವಾಗ ನಾವು ಪಾಸ್ಟ್ ಪಾಸಿಬಿಲಿಟಿ ತೋರಿಸ್ಬೇಕಾದ್ರೆ ಮೈಟ್ ಬರಬೇಕು, ಹ್ಯಾವ್, ಮೇ ನಾಟ್, ಬಿಫೋರ್ ಬರಬೇಕು. ಏನಾಗುತ್ತೆ ನೋಡ್ರಿ, ಇಂಡಿಯಾ ಮೈಟ್ ಹ್ಯಾವ್ ವನ್ ದ ಮ್ಯಾಚ್ ಎಸ್ಟರ್ಡೇ, ಭಾರತ ನಿನ್ನೆ ಪಂದ್ಯವನ್ನು ಗೆಲ್ಲಬಹುದಿತ್ತು. ಗೆದ್ದನು? ಇಲ್ಲ, ಗೆಲ್ಲಲಿಲ್ಲ, ಆದ್ರೆ ಗೆಲ್ಲೋ ಸಾಧ್ಯತೆ ಇತ್ತು. ಅವಾಗ ಮೈಟ್ ಹ್ಯಾವ್ ಕಂಪಲ್ಸರಿ ಬಳಸಬೇಕು. ಮತ್ತು ಮೇ ನಾಟ್, ಬಿಫೋರ್, ಇದು ನೆನ್ಪಿಟ್ಕೊಳ್ಳೋದು. ನಂತರ ನೋಡಿ, ಯು ಮೈಟ್ ಹ್ಯಾವ್ ಮೆಟ್ ಹರ್ ಹಿಯರ್ ಅ ಮಿನಿಟ್ ಬಿಫೋರ್. ನೋಡ್ರು, ಒಂದು ನಿಮಿಷದಿಂದ ನೀನು ಇಲ್ಲಿ ಅವಳನ್ನು ಭೇಟಿಯಾಗಬಹುದಿತ್ತು, ಆಗೋ ಸಾಧ್ಯತೆ ಇತ್ತು. ಮೈಟ್ ಹ್ಯಾವ್ ಮೆಟ್ ಹರ್. ಯು ಮೈಟ್ ಹ್ಯಾವ್ ಪಾಸ್ಡ್ ದ ಎಕ್ಸಾಮಿನೇಷನ್ ಲಾಸ್ಟ್ ಇಯರ್, ನೀನು ಕಳೆದ ಸಲ ಪರೀಕ್ಷೆಯನ್ನು ಪಾಸ್ ಆಗಬಹುದಿತ್ತು, ಪಾಸ್ ಆಗೋ ಸಾಧ್ಯತೆ ಇತ್ತು. ಆದ್ರೆ ನೋಡ್ರಿ, ನಾನೇ ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದೆ, ಹ್ಯಾವ್ ಬಳಸಿದ್ವಿ, ನೆನಪಿರಬಹುದು ನಿಮ್ಗೆ ಹಿಂದಿನ ವಿಡಿಯೋ. ಈ ಕುಡ್ ಹ್ಯಾವ್ ಬಳಸ್ತೀವಿ. ಇಂಡಿಯಾ ಕುಡ್ ಹ್ಯಾವ್ ವನ್ ದ ಮ್ಯಾಚ್, ಅಲ್ಲಿ ಕುಡ್ ಮೈಟ್ ಜಾಗದಲ್ಲಿ ಕುಡ್ ಬಳಸ್ತೀವಿ. ಈ ಕುಡ್ ಹ್ಯಾವ್ ಬಂದಾಗ ವಾಕ್ಯ ಅದು ಸಾಧ್ಯತೆನೆ. ಇಂಡಿಯಾ ಕುಡ್ ಹ್ಯಾವ್ ವನ್ ದ ಮ್ಯಾಚ್ ಎಸ್ಟರ್ಡೇ, ನಿನ್ನೆ ಭಾರತ ಪಂದ್ಯವನ್ನು ಗೆಲ್ಲಬಹುದಿತ್ತು. ಮೈಟ್ ಹ್ಯಾವ್ ವನ್, ಗೆಲ್ಲಬಹುದಿತ್ತು. ಈ ಕುಡ್ ಹ್ಯಾವ್ ಹಾಕಿದಾಗ ಅದರ ಅರ್ಥ ಬಹುದಿತ್ತು, ಮೈಟ್ ಹ್ಯಾವ್ ಹಾಕಿದಾಗ ಬಹುದಿತ್ತು. ಆದ್ರೆ ಒಳ ಅರ್ಥ ನೋಡ್ಕೊಳ್ರಿ, ಇಂಡಿಯಾ ಕುಡ್ ಹ್ಯಾವ್ ಒನ್ ಅಂದಾಗ ಭಾರತಕ್ಕೆ ಗೆಲ್ಲುವ ಸಾಮರ್ಥ್ಯ ಮತ್ತು ಸಾಧ್ಯತೆ ಇತ್ತು ಅನ್ನುವಾಗ, ಎರಡೂ ಇತ್ತು ಅನ್ನುವಾಗ, ಸಾಧ್ಯತೆ ಮತ್ತು ಸಾಮರ್ಥ್ಯ ಕುರಿತು ಮಾಡುವಾಗ ಕುಡ್ ಹ್ಯಾವ್. ಸಾಧ್ಯತೆ ಇತ್ತು, ಸಾಮರ್ಥ್ಯ ಇರಲಿಲ್ಲ ಅನ್ನೋ ಅರ್ಥದಲ್ಲಿ ಮೈಟ್ ಹ್ಯಾವ್. ಯು ಕುಡ್ ಹ್ಯಾವ್ ಪಾಸ್ ದ ಎಕ್ಸಾಮಿನೇಷನ್ ಲಾಸ್ಟ್ ಇಯರ್, ನೀನು ಹೋದ ವರ್ಷ ಪರೀಕ್ಷೆ ಪಾಸ್ ಆಗಬಹುದಿತ್ತು ಅಂದಾಗ ನಿನಗೆ ಪಾಸ್ ಆಗೋ ಸಾಮರ್ಥ್ಯನೇ ಇತ್ತು, ಸಾಧ್ಯತೆ ಇತ್ತು. ಕುಡ್ ಹ್ಯಾವ್. ಸಾಮರ್ಥ್ಯ ಇರಲಿಲ್ಲ, ಆ ಸಾಧ್ಯತೆ ಇತ್ತು, ಅವಾಗ ಮೈಟ್ ಹ್ಯಾವ್. ಬಹಳ ಸೂಕ್ಷ್ಮವಾಗಿರ್ತವೆ ಕಾಲೇಜಲ್ಲಿ. ಯು ಮೈಟ್ ಹ್ಯಾವ್ ಮೆಟ್ ಹರ್ ಅ ಮಿನಿಟ್ ಬಿಫೋರ್, ನೀನು ಒಂದು ನಿಮಿಷದಿಂದ ಅವಳನ್ನು ಇಲ್ಲಿ ಭೇಟಿ ಆಗಬಹುದಿತ್ತು. ಮೈಟ್ ಹ್ಯಾವ್. ಅದನ್ನ ಕುಡ್ ಹ್ಯಾವ್ ಹಾಕಿದ್ರೆ ಯು ಕುಡ್ ಹ್ಯಾವ್ ಮೆಟ್ ಹರ್ ಹಿಯರ್ ಅ ಮಿನಿಟ್ ಬಿಫೋರ್, ಅಂದ್ರೆ ನಿನಗೆ ಅವಳನ್ನು ಭೇಟಿ ಆಗುವಂತ ಸಾಧ್ಯತೆ ಜೊತೆ ನಿನ್ನನ್ನು ಕಂಡ್ರೆ ಅವಳು ಭೇಟಿ ಆಗ್ತಿದ್ರು, ಆ ಸಾಮರ್ಥ್ಯ ನಿನಗಿತ್ತು. ಈ ರೀತಿ ಬಳಸ್ತಿರ್ತೀವಿ ಕುಡ್ ಹ್ಯಾವ್. ಈ ರೀತಿ ಮೇ ಮತ್ತು ಮೈಟ್ಗಳನ್ನ ಬಹಳ ಭಿನ್ನವಾದ ಅರ್ಥದಲ್ಲಿ ಬಳಸಬಹುದು. ಅದರ ಮೂಲ ಉದ್ದೇಶ ನಮ್ಮ ಪ್ರಾರಂಭದ ಇಂಗ್ಲಿಷ್ ಕಲಿಯುವಂತ ವಿದ್ಯಾರ್ಥಿಗಳಿಗೆ ಅದರ ಬಳಕೆ ಮತ್ತು ಕನ್ನಡದಲ್ಲಿ ಅದರ ಅರ್ಥ ಮತ್ತು ಅಂತ ಕನ್ನಡ ವಾಕ್ಯಗಳ ಇಂಗ್ಲಿಷ್ನಲ್ಲಿ ನಾವು ಅನುವಾದ ಮಾಡಲಿಕ್ಕೆ ಇಷ್ಟು ಮಾತ್ರ ನೆನಪಿಟ್ಕೊಳ್ಳೇಬೇಕು. ಸಬ್ಜೆಕ್ಟ್, ಆಕ್ಸಿಲರಿ, ಮೇನ್ ವರ್ಬ್, ಆಬ್ಜೆಕ್ಟ್ ಈ ರೂಪದಲ್ಲೇನೆ ಇಂಗ್ಲಿಷ್ ವಾಕ್ಯಗಳ ರಚನೆ ಆಗಬೇಕು. ಅಲ್ಲಿ ಬಹುದು ಅನ್ಲಿಕ್ಕೆ ಮೇ, ಪಾಸ್ಟ್ ಟೆನ್ಸ್ ಎನ್ಸಿದ್ರೆ ಮೈಟ್, ಬಹುದಿತ್ತು. ಇವು ಬಹುದು ಅಥವಾ ಬಹುದಿತ್ತು ಅನ್ನೋದು ಒಂದು ಕ್ರಿಯೆ ನಡೆಯುವ ಸಾಧ್ಯತೆ, ನಡೆಯಬಹುದಾಗಿದ್ದಂತ ಹಿಂದಿನ ಸಾಧ್ಯತೆ ಹೇಳಕ್ಕೆ ಬಳಸ್ತೀವಿ. ಇಲ್ಲಿ ನಾವು ಒಂದು ಕನ್ನಡದಲ್ಲಿ ಈ ರೀತಿ ಬಹುದು ಬಹುದು ಇದ್ದಾಗ ಅದನ್ನು ನಾವು
ಈ ಮೇ ಅಥವಾ ಮೈಟ್ ತಗೊಂಡು ಈ ರೀತಿ ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್ ಮಾಡಬಹುದು. ಇಲ್ಲಿ ನೆಗೆಟಿವ್ ಇಂಟ್ರಾಗೇಟಿವ್ ಇರೋದು, ಕೇವಲ ಅಫರ್ಮೇಟಿವ್ ಮಾಡಬಹುದು, ನೆಗೆಟಿವ್ ಮಾಡಬಹುದು ಮತ್ತು ಇಂಟ್ರಾಗೇಟಿವ್ ಮಾಡಬಹುದು. ನೆಗೆಟಿವ್ ಇಂಟ್ರಾಗೇಟಿವ್ ಸಾಧ್ಯತೆ ಇರೋದಿಲ್ಲ. ಆದರೆ ಈ ಮೇದ್ ಪಾಸ್ಟ್ ಟೆನ್ಸ್ ಮೈಟ್ ಬಳಸಬಹುದು. ಆದರೆ ಮೈಟನ್ನು ಪ್ರೆಸೆಂಟ್ನಾಗೂ ಬಳಸಬಹುದು, ಪಾಸ್ಟ್ ಟೆನ್ಸ್ನಾಗೂ ಬಳಸಬಹುದು. ನಿಜವಾದ ಪಾಸ್ಟ್ ಟೆನ್ಸ್ ಬೇಕಾದಾಗ ಮೈಟ್ ಹ್ಯಾವ್, ಮೇ ನಾಟ್, ಬಿ ಫಾರ್ ಮತ್ತು ಭಿನ್ನವಾದ ಅರ್ಥಗಳಲ್ಲಿ ಮೇ ಮತ್ತು ಮೈಟ್ ಅನ್ನು ಬಳಸಬಹುದು. ಪಾಸಿಬಿಲಿಟಿಯನ್ನು ಹೇಳಲಿಕ್ಕೆ, ವಿಷಯನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅಥವಾ ಅನುಮತಿಯನ್ನು ಪಡ್ಕೊಳ್ಳಿಕ್ಕೆ ಮತ್ತು ಹಿಂದಿನ ಸಾಧ್ಯತೆಯನ್ನು ಹೇಳಲಿಕ್ಕೆ ಬಳಸಬಹುದು. ಈಗ ಗಾಂಧೀಜಿ ಕುಡ್ ಹ್ಯಾವ್ ಬಿಕಮ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಬಹುದಿತ್ತುನೇ ಅರ್ಥ. ಗಾಂಧೀಜಿ ಭಾರತದ ಪ್ರಧಾನಮಂತ್ರಿ ಆಗಬಹುದಿತ್ತು. ಗಾಂಧೀಜಿ ಮೈಟ್ ಹ್ಯಾವ್ ಬಿಕಮ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಬಹುದಿತ್ತು. ಗಾಂಧೀಜಿ ಭಾರತದ ಪ್ರಧಾನಮಂತ್ರಿ ಆಗಬಹುದಿತ್ತು. ಆದರೆ ಕುಡ್ ಹ್ಯಾವ್ ಅಂದಾಗ ಸಾಧ್ಯತೆ ಇತ್ತು ಮತ್ತು ಆಗುವಂತ ಸಾಮರ್ಥ್ಯ ಗಾಂಧೀಜಿಯವ್ರಿಗೆ ಇತ್ತು ಅನ್ನೋ ಅರ್ಥದಲ್ಲಿ ಕುಡ್ ಹ್ಯಾವ್. ಇಲ್ಲ, ಸಾಮರ್ಥ್ಯದ ಬಗ್ಗೆ ಮಾತಾಡ್ತಾ ಇಲ್ಲ, ಸಾಧ್ಯತೆ ಬಗ್ಗೆ ಮಾತಾಡ್ತಿದ್ವಿ, ಮೈಟ್ ಹ್ಯಾವ್ ಹಾಕೋದು. ಈ ರೀತಿ ನಾವು ಮೇ ಮತ್ತು ಮೈಟ್ಗಳನ್ನು ಬಳಸಬಹುದು. ಮತ್ತು ಈ ರೀತಿ ಬಳಕೆಯಾದಂಥ ಇಂಗ್ಲಿಷ್ ವಾಕ್ಯಗಳನ್ನ ಯಾವ ರೀತಿ ಕನ್ನಡದಲ್ಲಿ ಅರ್ಥ ಮಾಡ್ಕೋಬೇಕು, ಇವುಗಳನ್ನು ಬಳಕೆ ಮಾಡಿದಂಥ ಕನ್ನಡ ವಾಕ್ಯಗಳನ್ನ ಇಂಗ್ಲಿಷ್ನಲ್ಲಿ ಯಾವ ರೀತಿ ರಚನೆ ಮಾಡ್ಕೊಳ್ಬೇಕು ಅನ್ನೋದನ್ನು ನಾವು ಚರ್ಚೆ ಮಾಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಎಲ್ಲ ಗೆಳೆಯರ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.